ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಈ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದ್ದೇ ಇದೆ. ಮುಷ್ಕರ ಇರುತ್ತಾ, ಬಸ್ಗಳು ಓಡಾಡಲ್ವಾ ಅಂತ. ಇದರ ಮಧ್ಯದಲ್ಲಿ ಬೆಂಗಳೂರಿಗರಿಗೆ ಮತ್ತೊಂದು ಅತಿ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ, ಅದು ಕಸದ ಸಮಸ್ಯೆ. ಯಾಕಪ್ಪ ಗಾರ್ಬೇಜ್ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಬೆಂಗಳೂರಿಗೂ ಕೂಡ ಕಸ ಶಾಕ್ ಕೊಡೋದು ಫಿಕ್ಸ್ ಅಂತೆ. ಇನ್ನೆರಡೇ ದಿನ ಗಬ್ಬೆದ್ದು ನಾರಲಿದೆ ಗಾರ್ಡನ್ ಸಿಟಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನೀವ್ ಹಾಕೋ ಕಸ ನಿಮ್ಮ ಏರಿಯಾದಲ್ಲೇ ಇರುತ್ತೆ, ಅದನ್ನ ತಗೊಂಡು ಹೋಗಲ್ಲ. ಇವತ್ತು ಕೂಡ ಡಂಪ್ ಆಗಲ್ವಂತೆ ಬೆಂಗಳೂರಿನ ಕಸ. ಹಂಗಾಗಿ ಗಬ್ಬೆದ್ದು ನಾರಬಹುದು ನಿಮ್ಮ ಸುತ್ತಮುತ್ತಲ ವಾತಾವರಣ. ಇವತ್ತು ಕೂಡ ಡಂಪಿಂಗ್ ಯಾರ್ಡ್ ಸ್ಥಗಿತ ಆಗೋದು ಫಿಕ್ಸ್ ಅಂತೆ. ಬೇಡಿಕೆ ಇಟ್ಕೊಂಡು ಸ್ಥಳೀಯ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಆಗ್ರಹಿಸಲಾಗ್ತಾ ಇದೆ. ರಸ್ತೆ, ಚರಂಡಿ, ನೀರು, ಕೆರೆ ಅಭಿವೃದ್ಧಿ ಇದ್ಯಾವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಕಸದ ಲಾರಿ ಚಾಲಕರು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ಕಳೆದ 2 ದಿನಗಳಿಂದ ಸಾಲಾಕಿ ನೂರಾರು ಲಾರಿಗಳು ನಿಂತಲೇ ನಿಂತಿದೆ. ಕಸದ ವಾಸನೆಯಿಂದ ಇಡೀ ಬೆಂಗಳೂರು ಗಬ್ಬೆದ್ದು ನಾರುವುದು ಕೂಡ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯರ ಜೊತೆ ಮಾತುಕತೆ ನಡೆಸ್ತೀವಿ ಅಂತ ಜಿಬಿಎ ಮುಖ್ಯ ಆಯುಕ್ತ ಹೇಳಿದ್ದಾರೆ. ಆದ್ರೆ ಇಲ್ಲಿ ತನಕ ಸ್ಥಗಿತಗೊಂಡಿರುವ ಕಸದ ಲಾರಿಗಳ ಬಗ್ಗೆ ಯಾವುದೇ ರೀತಿಯ ಆದೇಶ ಹೊರಬಿದ್ದಿಲ್ಲ. ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು ಅಂತ ಸ್ಥಳೀಯ ಜನ ಆಗ್ರಹಿಸುತ್ತಿದ್ದಾರೆ. ಇಲ್ಲಾಂದ್ರೆ ನಮಗ್ ಸಮಸ್ಯೆ ಆಗುತ್ತೆ. ಯೂಶಲಿ ನಿಮ್ಗೆ 1-2 ದಿನ ಕಸ ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೇನೆ ಸುತ್ತಮುತ್ತಲ ವಾತಾವರಣದಲ್ಲಿ ವಾಸನೆ ಬರೋಕ್ ಶುರುವಾಗುತ್ತೆ. ಅದರಲ್ಲೇ ಮಕ್ಕಳು ಓಡಾಡ್ಬೇಕು, ಜನನು ಓಡಾಡ್ಬೇಕು. ಈ ರೀತಿ ಗಬ್ಬೆದ್ದು ನಾರೋದಕ್ಕೆ ಶುರುವಾಗ್ಬಿಟ್ರೆ ಆರೋಗ್ಯ ಸಮಸ್ಯೆಗಳು ಕೂಡ ಶುರುವಾಗ್ಬಿಡುತ್ತೆ. ಹಂಗಾಗಿ ದಯವಿಟ್ಟು ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.